7,000 ಕೊಟ್ಟರೆ ಫುಲ್ ಕಿಟ್ಟೆ ಬರ್ತದಲ್ಲ PPF ಯಾಕೆ ಅಂತ ಮೇಡಮ್ ಅದೆಲ್ಲ ಸುಳ್ಳು ಮೇಡಮ್. ರಾಕೆಟ್ ಗುರು ನಿಜವಾಗ್ಲೂ ಕಡಿದು. ಬೈಕಿಂಗ್ ಮಾರ್ಕೆಟಲ್ಲಿ ಒಳ್ಳೆ ಹೆಸರನ್ನ ಮೇಂಟೈನ್ ಮಾಡಿರೋದು ಗಾಡಿ ಅಂದರೆ ಈ NS ಅನ್ಕೊಳ್ರಿ. ಕರ್ನಾಟಕದ ಫ್ಲಾಗ್ ಹಾಕ್ಸ್ಕೊಂಡವನೆ ಅದೊಂದು ಚಡ್ಡಿ ಯಾಕಂದ್ರೆ ರಿವ್ಯೂ ಮಾಡೋಕೆ ಆಗೈತೆ ಈಗ ಬೈಕ್ನ. ಈಗ ನೆಕ್ಸ್ಟ್ 100 ಓಡಿಸೋಣ. ಅಯ್ಯೋ ಯಪ್ಪ ಏನು ಗುರು MT NS ಪವರ್ ಈ ಥರ ಕೊಟ್ಟವನು ಗಾಡಿಗಳಿಗೆ. ಬೈಕಿಂಗ್ ಮಾರ್ಕೆಟಲ್ಲಿ ಒಳ್ಳೆ ಹೆಸರನ್ನ ಮೇಂಟೈನ್ ಮಾಡಿರೋದು ಗಾಡಿ ಅಂದರೆ ಈ NS ಅನ್ಕೊಳ್ರಿ. ಯಾಕಂದರೆ ಅಷ್ಟು ಮೇಂಟೈನ್ ಮಾಡ್ಬಿಟ್ಟೈತೆ ಗಾಡಿ. ಇದ್ರದ್ದು 360 ಡಿಗ್ರಿ ವ್ಯೂ ತೋರಿಸೋಣ ನಿಮಗೆ ಒಂದು ಸಲ. ನಿಮಗೆ ಇದ್ರದ್ದು ಡಿಸ್ಪ್ಲೇ ಬೇಕು ಅಂದರೆ ಇಲ್ಲಿ ಎಷ್ಟು ಗೇರು ಅಂತ ತೋರಿಸುತ್ತೆ. ಇದ್ರ ಬಂದು 6 ಗೇರು ಅಂದರೆ 6 ಗೇರ್ ಇದೆ ಇದರಲ್ಲಿ. ಇದು ಓಡೋಮೀಟ್ರು. ಇದು ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ. ಇದರಲ್ಲೂ ಕೂಡ 3 ಮೋಡ್ ಐತೆ, ರೈನು, ರೋಡು, ಆಫ್ ರೋಡು. ಎಷ್ಟು ಫ್ಯೂಯಲ್ ಇದೆ, RPM ತೋರಿಸುತ್ತೆ. ಮತ್ತು ಇಂಜಿನ್ ಲೈಟು ಮತ್ತು ಇದ್ರದ್ದು ಹೀಟಿಂಗ್ ಟೆಂಪ್ರೇಚರ್ ಕೂಡ ತೋರಿಸುತ್ತೆ ಇದು. ಅದಾದಮೇಲೆ ಗೇರಲ್ಲಿ ಐತಾ ಇಲ್ವಾ ಅದು ತೋರಿಸುತ್ತೆ. ಸ್ಟ್ಯಾಂಡು ನೋಟಿಫಿಕೇಷನ್ ತೋರಿಸುತ್ತೆ. ಇದು ಸಪ್ರೇಟ್. ಇದು ನಮ್ಮ ಗಾಡಿಗಳ ಥರ ಅಲ್ಲ, ಕಿಲ್ ಸ್ವಿಚ್ ಸಪ್ರೇಟ್ ಇರುತ್ತೆ ಮತ್ತು ಸ್ಟಾರ್ಟಿಂಗ್ ಸ್ವಿಚ್ ಬೇರೆ ಸಪ್ರೇಟ್ ಇರುತ್ತೆ. ಇದರಲ್ಲಿ ಬಂದು ಲೈಟು ಯಾವ್ದು ಎಷ್ಟೇ ಇದು ಇದು ಲೋ ಬೀಮು ಐ ಬೀಮು ಸಪ್ರೇಟ್ ಕೊಟ್ಟವನೆ. ಇದು ಡೈರೆಕ್ಟ್ ಆನ್, ಇದು ಲೈಟು ಎನಿ ಟೈಮ್ ಆನ್ ಇರುತ್ತೆ. ಲೋ ಬೀಮು ಐ ಬೀಮು ಮತ್ತು ಇದು ಇಂಡಿಕೇಟರು ಅಜಾರ್ಡ್ ಸ್ವಿಚ್ಚು ಇಲ್ಲ. ಇದಕ್ಕೆ ಅಜಾರ್ಡ್ ಸ್ವಿಚ್ ಇಲ್ಲ, ಕರೆಕ್ಟು ಇವನು ಅಜಾರ್ಡ್ ಸ್ವಿಚ್ ಇಲ್ಲ ಅಂದರೆ ಇದಕ್ಕೆ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಡಬಲ್ ಇಂಡಿಕೇಟ್ರು. ಇದು ಬಂದು ಮೂಡ್ ಚೇಂಜ್ ಮಾಡೋಕ್ಕೆ ಇಲ್ಲಿ ಕೊಟ್ಟವನೆ. ಇಲ್ಲಿ ಏನು ಆಪ್ಷನ್ ಕೊಟ್ಟು ಇಲ್ಲಿ ಕೊಟ್ಟವನೆ. ಮತ್ತು ಆರನು ಅಷ್ಟರಲ್ಲೇ ಇದು ಕೂಡ ಇಲ್ಲೂ ಪಾಸಿಂಗ್ ಲೈಟ್ ಕೊಟ್ಟವನೆ. ಈ ಗಾಡಿದು ಓವರು ನಿಮಗೆ ಲುಕ್ ವೈಸ್ ಬಂದರೆ ಸಾಕಾದಾಗೈತೆ. ಇದಕ್ಕೆ ಇವನು ಸ್ಕ್ರ್ಯಾಚ್ ಗಾರ್ಡ್ ಹಾಕ್ಸವನೆ ಮಾತ್ರ. ಮೋಟೋ ಟಾರ್ಕ್ದು ಏನಾಯ್ತು ಗುರು, ಸಖತ್ತು ಹೆವಿ ಐತೆ ಮಾತ್ರ. ಸಿಂಗಲ್ ಕೊಟ್ಟವನೇ. ಇದು ರಬ್ಬರು. ಗಾಡಿ ಬಿದ್ದರೂ ಗಾಡಿ ಏನೇ ಡ್ಯಾಮೇಜ್ ಆಗ್ಬಿಡ್ದು ಅಂದ್ಬಿಟ್ಟು ವಿಕಾಸ್ ಬಂದು ಇದು ಮೋಟೋ ಟಾರ್ಕ್ದು ಸ್ಕ್ರ್ಯಾಚ್ ಗಾರ್ಡ್ ಹಾಕ್ಸವನೆ. ಇದು ಬಂದು ಅವನಿಗೆ ಫುಲ್ ಟೋಟಲ್ ಫಿಟ್ಟಿಂಗ್ಸ್ ಬಂದು 4,000 ಸಮಥಿಂಗ್ ಅಂತ ಬಂದಿದೆ. ಇದು ಅಂದರೆ 3,500 4,000 ಇನ್ಕೊಳ್ರಿ ಎಲ್ಲ ಸೇರಿ. ರಾಕೆಟ್ ಗುರು ನಿಜವಾಗ್ಲೂ ಕಡಿದು. ಆ ಥರ ಐತೆ. ಇದು ಬಂದು ಡ್ಯುವಲ್ ಚಾನಲ್ ABS, ಫ್ರಂಟು ಬ್ಯಾಕು ಕೂಡ ABS ಇರುತ್ತೆ. ಇದ್ರದ್ದು ಬಂದು ಕ್ರಮೇಕ. ನಮ್ಮದು ಬಂದು ABS ಬಂದು ಇಲ್ಲೂ ಕೊಟ್ಟಿರ್ತಾನೆ ಚಿಕ್ಕದಾಗಿ. ಇದು ಬಂದು ಸ್ವಲ್ಪ ಜಾಸ್ತಿ ದೊಡ್ಡದಾಗಿ ಕೊಟ್ಟವನೆ. ನಿಮ್ಗೆ ABS ಅಂತ ಗೊತ್ತಾಗಬೇಕಂದ್ರೆ ರಿಂಗಿಂದನೇ, ರಿಂಗಲ್ಲಿ ನೋಡಿ ಇದು ಕೊಟ್ಟಿರ್ತಾನಲ್ಲ ಈ ವೈರಿಂದ, ಇದರಿಂದ ನಿಮಗೆ ABS ಅಂತ ಗೊತ್ತಾಗುತ್ತೆ. ಬೇಕಾದ್ರೆ ಬ್ಯಾಕಲ್ಲೂ ಕೊಟ್ಟಿರ್ತಾನೆ, ತೋರಿಸ್ತೀನಿ ಬನ್ನಿ ನೋಡಿ. ನಿಮ್ಮಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಬ್ಯಾಕು ಕೊಟ್ಟಿದ್ದಾನೆ. ಇದಕ್ಕೆ ಡ್ಯುಯಲ್ ಚಾನಲ್. ನಮ್ಮದಕ್ಕೆ ಬ್ಯಾಕಲ್ಲೇ ಅದೊಂದು ಪ್ಲೇಟ್ ಇಲ್ಲ, ಅದರಿಂದ ನಮ್ಮದು ಸಿಂಗಲ್ ಚಾನಲ್. ಮತ್ತು ಮೋನೋಸಾಕ್ ಸಸ್ಪೆನ್ಷನ್ ಕೊಡ್ತಾನೆ, ಅಡ್ಜಸ್ಟಬಲ್ ಸಸ್ಪೆನ್ಷನು. ಬ್ಯಾಕ್ ಬಂದು ಫ್ರಂಟ್ ಬಂದು ಇದು ಅಪ್ಸ್ ಆ್ಯಂಡ್ ಡೌನ್ ಸಸ್ಪೆನ್ಷನು. ಫ್ರಂಟ್ ಬಂದು ಮೇಲಿಂದ ಕೆಳಗಡೆ ಬರುತ್ತೆ, ನಾರ್ಮಲ್ ಸಸ್ಪೆನ್ಷನ್ ಅಲ್ಲ. BS4 ಬಂದು ನಿಮಗೆ ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ. ಇದು ಬಂದು ಅಪ್ಸ್ ಆ್ಯಂಡ್ ಡೌನ್ ಸಸ್ಪೆನ್ಷನ್ ಬಂದು. ಮತ್ತು ಇದು ಪ್ಯೂರ್ LED ಕೊಟ್ಬಿಟ್ಟವನೆ ಎಲ್ಲ ಕಡೆ. LED ಲೈಟು, ಆಮೇಲೆ ಇಂಡಿಕೇಟ್ರು ಕೂಡ ಬೆರ್ರೇರು ಎಲ್ಲ ಫುಲ್ LED ಕಂಪ್ಲೀಟ್ LED ಕೊಟ್ಟವನೆ. BHP ಬಂದು ನಿಮಗೆ 24.13 BHP ಬರುತ್ತೆ. 9,750 RPM ರನ್ ಆಗೋದು ನಿಮಗೆ. ಟಾರ್ಕು ಆ ಟಾರ್ಕ್ ಚೆನ್ನಾಗೈತೆ ಅಂದ್ಬಿಟ್ಟು ಮೋಟೋ ಟಾರ್ಕ್ ಅನ್ಕೊಬಿಟ್ರೆ ಆಮೇಲೆ ಗಾಡಿ ಇಂಜಿನ್ ಟಾರ್ಕು 18.74 ಟಾರ್ಕ್ ಇದೆ ಇದರಲ್ಲಿ. ಮತ್ತು ಇದು ಅದು ರನ್ ಆಗೋದು ಎಷ್ಟು ಅಂದರೆ 8,000 RPM ರನ್ ಆಗೋದು ನಿಮಗೆ. ಅದು ಬಾಯಿಗೆ ಬರೋಲ್ಲ ಹೋಗತ್ತಾಗೆ. NS ಬಂದು MRF ಟೈರು. ಇದಕ್ಕೆ ಬಂದು ಬಜಾಜು. ಫುಲ್ ಇಂಜಿನ್ ಬಂದು ನಿಮಗೆ KTM ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ಲಿ KTM ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಬಜಾಜ್ಗೂ 200 KTM 200ಗೆ ಡ್ಯೂಕ್ 200ಗೆ ಹೋಲಿಸ್ಕೊಂಡ್ರೆ ಎರಡು ಇಂಜಿನ್ ಸೇಮೇ ಇರ್ಬೋದು. ಬಟ್ 200 ಅಂತ KTMಗೆ ಕಂಪ್ಯಾರಿಸನ್ ಮಾಡೋಕ್ಕೆ ಬಂದರೆ NS ಅದನ್ನು ಬೀಟ್ ಮಾಡಿ ಚಿಂದಿ ಉಡಾಯಿಸ್ಬಿಡ್ತದೆ. ಯಾಕಂದರೆ ಫುಲ್ ಪವರ್ ಕೊಟ್ಬಿಟ್ಟವನೆ. ಗಾಡಿ ಮಾತ್ರ ಸಕ್ಕತ್ತಾಗೈತೆ. ಒಂದು ಮಿಸ್ ಏನಂದರೆ ಓಲ್ಡ್ ಗಾಡಿ ಬರ್ತಿತ್ತು ಗೊತ್ತಾ, ಇಲ್ಲಿ ಸೆಂಟ್ರಲ್ಲಿ ರೌಂಡಿಗೆ ಬಂದು ಈ ಕಡೆ ಚೆನ್ನಾಗಿ ಬರ್ತದೆ. ಅದು ಸ್ಪೋರ್ಟ್ಸ್ ಗಾಡಿಗೆ ಸಖತ್ತು ಲುಕ್ ಸಾಲಿಡಾಗಿತ್ತು. ಅದು ಈ ಥರ ಡಿಸ್ಪ್ಲೇ BS7 ಕೊಟ್ಟಿದ್ದು
ಚೆನ್ನಾಗಿಲ್ಲ ಅನಿಸ್ತು. ಅದೊಂದು ಬಿಟ್ಟರೆ ಗಾಡೀಲೆಲ್ಲ ಕೂಡ ಸಖತ್ತಾಗಿದೆ. ಮತ್ತು ಮೈಲೇಜ್ ಕೂಡ ಎಂಕರೇಜ್ ಮಾಡಿದ್ದಾರೆ. ಇಂಜಿನ್ನ ಟ್ಯೂನ್ ಮಾಡಿ ಮೈಲೇಜ್ ಕೂಡ ಎಂಕರೇಜ್ ಮಾಡಿದ್ದಾರೆ. ಈಗ NS 200 BS7 ಬರೋ ಗಾಡಿಗಳು. ಯಾಕಂದರೆ ಇವಂದು ಕೂಡ 42 ಮೈಲೇಜ್ ಕೊಟ್ಟಿದೆ. ನಿಂದ ಆಫ್ ರೋಡ್ ಎಲ್ಲ ಅದಲ್ಲ ಅದು ಬಿಡುವುದ ಆನ್ ಮಾಡೋದು, ಸ್ವಿಚ್ ಆನ್ ಮಾಡೋದು, ಕಿಸು ಚೆನ್ನಾಗಬೇಕಾ? ರೋಡ್ ಸಾಕ್ಬಿಡು. ರೋಡಲ್ಲಿ ರೈನಿಗೆ ಬೇಡ ಕಳ. ರೈನ ನಿನ್ನ ಗಾಡಿ ಕೂಡ ಸ್ಟಾರ್ಟಿಂಗ್ ರೈನಲ್ಲಿ ಅಲ್ವಾ ಹೇಳೋದು ಹೇಳ್ಬಿಡೋದು ಬಾಯಿಗೆ ಬಂದಂಗೆ. ನೋಡಿ ಯಾವ್ದು ಆಫ್ ರೋಡು ಈಗ ರೋಡಲ್ಲಿರಲಿ ಬಿಡು. ರೋಡ್ ಮೂಡಲ್ಲ ಐತೆ. ಕ್ಲಚ್ ಫುಲ್ ಕ್ಲಚ್ ಇಲ್ಲ ಗುರು. ನಮ್ಮ ಗಾಡಿದೆಲ್ಲ ಫುಲ್ ಕ್ಲಚ್ ಐತೆ. ಇದು ಗಾಡಿ ಮಾತ್ರ ಪರ್ಫಾರ್ಮೆನ್ಸ್ ವೈಸಲ್ಲಿ ಗಾಡಿ 150 ಹೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವು ಇದರಲ್ಲಿ ಕ್ರೂಸ್ ಮಾಡಿದ್ದು ಸ್ಟಾರ್ಟಿಂಗ್ ನಂದು ವೀಡಿಯೋ ಐತೆ ನೋಡಿ. ಆ ವಿಡಿಯೋದಲ್ಲಿ ಫಸ್ಟ್ ಮಾನ್ಸೂನ್ ರೈಡ್ ಹೋಗಿರೋದು ನಂದು ಯೂಟ್ಯೂಬಲ್ಲಿ ಇನ್ನೂ ಐತೆ. ಅದರಲ್ಲಿ ನಾವು 130 ಲಾಸ್ಟ್ ಕ್ರೂಸ್ ಮಾಡಿರೋದು. ಇದರಲ್ಲಿ 140 ಕ್ರೂಸ್ ಮಾಡಿಲ್ಲ, 135 ಲಾಸ್ಟ್ ಕ್ರೂಸ್ ಮಾಡಿದ್ದು. ಆವಾಗ ನಮಗೆ ಕೊಟ್ಟರೆ ಮೈಲೇಜು 38 ಸಮಥಿಂಗ್ ಕೊಟ್ಟೈತೆ ಮೈಲೇಜು. ತೊಂದರೆ ಇಲ್ಲ, ಅಷ್ಟು ಮೈಲೇಜ್ ಕೊಟ್ಟರೆ ಬೇಜಾನಾಯಿತು. ಇನ್ನು NS 200 ಬಗ್ಗೆ ನಾನು ಫುಲ್ ಮಾಹಿತಿ ಇಷ್ಟಿದೆ. ನಮ್ಮದು ಸ್ಪೋಕ್ ವೀಲ್ ಬರುತ್ತೆ, ಇದಕ್ಕೆ ಅಲೈ ವೀಲ್ಸ್ ಬರುತ್ತೆ. ಸೀಟ್ ವೆಯ್ಟ್ ಬಂದು ನಿಮಗೆ 805. ಫ್ರಂಟು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ರೇರ್ ಮಾತ್ರ ಹೆವಿ ರಿಸ್ಕಿ ಗುರು. ಯಾಕೆಂದರೆ ನಾವು ಲಾಂಗ್ ರೈಡ್ ಹೋದಾಗ ಬ್ಯಾಕ್ ಪೇನ್ ಸ್ವಲ್ಪ ಒಂದು 50 ಕಿಲೋಮೀಟರ್ಸ್ ಕೂತ್ಕೊಂಡಿದ್ದೆ. ಸೀಟಂತೂ ಹೆವಿ ಪೇಯ್ನ್ ಕೊಟ್ಬಿಡುತ್ತೆ ಬ್ಯಾಕ್ ಅಂತೂ. ನಿಮ್ಮ ಬೊಂಬು ಊಸ್ಟ್ ಆಗ್ಬಿಡ್ತದೆ. ಆದಷ್ಟು ಬ್ಯಾಕ್ ರೇರ್ ಸೀಟ್ನ ಚೇಂಜ್ ಮಾಡಿಸ್ರಿ. ಇದು ಗ್ರೌಂಡ್ ಕ್ಲಿಯರೆನ್ಸು ಅಷ್ಟಕ್ಕೊಂದೇನಿಲ್ಲ. ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 168 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬಟ್ ಗ್ರೌಂಡ್ ಕ್ಲಿಯರೆನ್ಸು ಸ್ಪೋರ್ಟ್ಸ್ ವೆಹಿಕಲ್ಗೆ ಸಾಕು. ಅಷ್ಟು ಸ್ವಲ್ಪ ಜಾಸ್ತಿ ಕೊಡ್ಬೋದಾಯ್ತೇನೋ. 168 ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ ಲಿಕ್ವಿಡ್ ಕೂಲ್ಡ್ ಇಂಜಿನು ಇಲ್ಲ ಗೊತ್ತಾಗ್ಬಿಡ್ತದೆ. ಇದರಲ್ಲಿ ಎಷ್ಟು ಮೇಂಟೈನ್ ಮಾಡಬೇಕು ಅಂತ ಒಂದು ತೋರಿಸವ್ರೆ. ಇದಕ್ಕೂ ಎಕ್ಸ್ಟ್ರಾ ಫಾಗ್ ಲ್ಯಾಂಪ್ ಹಾಕ್ಸಿದ್ದ, ಈಗ ರೀಸೆಂಟಾಗಿ ರಿಮೂವ್ ಮಾಡೋನೆ, ಏನಕ್ಕೋ ಗೊತ್ತಿಲ್ಲ. ಸ್ಕ್ರ್ಯಾಚ್ ಗಾರ್ಡು ಎಕ್ಸ್ಟ್ರಾ ಹಾಕ್ಸೋನೆ, ಫಾಗ್ ಲ್ಯಾಂಪ್ ಹಾಕ್ಸಿದ್ದ. ಮತ್ತು ಸ್ಟಿಕ್ಕರ್ ಮಾತ್ರ ಕ್ರೇಜಿಯಾಗಿ ಹಾಕ್ಸೋನು ಗುರು ಸ್ಟಿಕ್ಕರು. ಮತ್ತು ಇಲ್ಲೊಂದು ಇಷ್ಟ ಆಗಿದ್ದು ನನಗೆ, ನಮ್ಮ ಕರ್ನಾಟಕದ ಫ್ಲ್ಯಾಗ್ ಹಾಕ್ಸ್ಕೊಂಡವನೆ, ಅದೊಂದು ತುಂಬ ಇಷ್ಟ ಆಯಿತು ನಮಗೆ. ಮತ್ತು ಇದ್ರದ್ದು ಬ್ಯಾಕು ನೋಡಿ ಹೆಂಗೆ ಹಾಕ್ಸ್ಬಿಟ್ಟವನೆ ಕ್ರೇಜಿ ಲುಕ್ಕು. ಇದೊಂದು ತೆಗೆದುಬಿಟ್ರಂತು ನೆಕ್ಸ್ಟ್ ಲೆವೆಲ್ ಲುಕ್ಕು. ಮತ್ತು ಅಲ್ಲಿ ನೋಡಿವಿ ಅಲ್ಲೊಂದು ಸ್ಕಲ್ದು ಒಂದು ಸ್ಟಿಕ್ಕರ್ ಹಾಕ್ಸವನೆ, ಅದು ಕೂಡ ಕ್ರೇಜಿಯಾಗಿ ಕಾಣ್ತೈತೆ ಗಾಡಿ. ಇದೊಂದು ತೆಗೆದುಬಿಟ್ರಂತೂ ಫುಲ್ಲು ಸಿಡಿತದೆ. ಬ್ಯಾಕ್ ಸೈಡ್ ಕೂತಿರೋನು ಫುಲ್ಲು ಬ್ಯಾಕೆಲ್ಲ ಬರ್ನ್ ಆಗ್ಬಿಡುತ್ತೆ ಅಷ್ಟೇ. ಅದರಿಂದ ಇದೊಂದು ಹಾಕ್ಸ್ಕೊಂಡವನು. ಹಂಗೆ ಹಿಂದ್ಗುಟ್ಟೆ ಇಲ್ಲಿ ಇದ್ದಿದ್ದು ಏನಾಯ್ತು, ಅದು ರೇರನ್ನ ತೆಗೆಸ್ಬಿಟ್ಟವನೆ. ಈಗ ಹಾಕ್ಸಿರೋದು ಜಸ್ಟ್ ಇದನ್ನು ಕೂಡ. ಈಗ ಸ್ವಲ್ಪ ಚೆನ್ನಾಗಿದೆ. ಸ್ಯಾರಿ ಗಾಡಿ ಸ್ವಲ್ಪ ಚಿಕ್ಕದಾಯಿತು, ತೊಂದರೆ ಇಲ್ಲ. ಶೋರೂಮೆಲ್ಲ ಕೊಡೋದೆ ಅಷ್ಟೇ ಅವರು. ಅದು ಬಿಟ್ಟರೆ ಈ ಗಾಡಿ ಕಂಪ್ಲೀಟಿವ್ ನಿಮ್ಗೆ ಎಷ್ಟು ಅಂತ ಏನು ಗೊತ್ತಾಗ್ಬಿಡುತ್ತೆ. ಟ್ಯಾಂಕ್ ಕೆಪಾಸಿಟಿ 12 ಲೀಟ್ರ್ ಇದೆ. ಇದೊಂದು 30 ಮೈಲೇಜು ಕಂಪ್ನಿಯವ್ರು ಕ್ಲೈಮ್ ಮಾಡೋದು 35 ಹೇಳ್ತಾರೆ. 30 ಅಂದ್ಕೊಳ್ರಿ. 30 ಕೊಟ್ಟರು ಇಲ್ಲಾಂದ್ರೂ 380 380 ಕೊಡುತ್ತೆ ಮೈಲೇಜ್. 380 ಒಂದು ಫುಲ್ ಟ್ಯಾಂಕಲ್ಲಿ 380 ಕಿಲೋಮೀಟ್ರು ಆರಾಮಾಗಿ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಆ್ಯಾವ್ರೇಜ್ ಮೈಲೇಜು ನಾನು ಓಡಿಸೋದ್ರಿಂದ 38 ಕೊಟ್ಟೈತೆ. ಆಫ್ ರೋಡಲ್ಲಿ ಏನು ಅವನು ಅಷ್ಟಕ್ಕೊಂದು ಟ್ರಯಲ್ ಮಾಡಿಲ್ಲ. ಗಾಡಿ NS ಬಗ್ಗೆ ನನ್ನ ಡೀಟೇಲ್ ರಿವ್ಯೂ ಈ ಥರ ಇದೆ. ಇದ್ರದ್ದು ಓನರ್ಶಿಪ್ಪು ಕೇಳಬೇಕಂದ್ರೆ ಈಗ ನಾವು ಕೇಳೋಣ ಏನು ಹೇಳ್ತಾನೆ ಅಂದ್ಬಿಟ್ಟು. ನಿಮ್ಗೆ ಇನ್ಯಾವ್ದಾರು ಗಾಡಿ ರಿವ್ಯೂ ಬೇಕು ಅಂದರೆ ಈಗ ಕಮೆಂಟ್ ಮಾಡಿರಿ, ನನಗೆ ಗಾಡಿ ಸಿಕ್ಕರೆ ರಿವ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅನುಕೂಲ ಅನಾನುಕೂಲ ಏನಾಗಿದೆ ನಿಂಗೆ ಹೇಳು. ಅನುಕೂಲ ಮಾತ್ರ ಸಕ್ಕದಾಗಿದೆ. ನಿನಗೆ ಈಗ ರೋಡ್ ಈಗ ಊರಲ್ಲಿ ಓಡಿಸ್ತಿದೆ ಅಲ್ವಾ, ಊರಲ್ಲಿ ಎಷ್ಟು ಮೈಲೇಜ್ ಕೊಟ್ಟಿದ್ದು ನಿನಗೆ? 38. ಸಿಟಿ ನಾವು ಟ್ರಿಪ್ ಹೋಗಿದಾಗ 40-42. 40-42. ಟ್ರಾಫಿಕಲ್ಲಿ 35 ನೋಡಿ ಮೈಲೇಜು ಇವನು ಕೊಟ್ಟಿರೋದು. ಇವನು ಚೆಕ್ ಮಾಡೋನೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮೈಲೇಜು ಸುಮಾರು ಆಕ್ಸೆಸರೀಸ್ ಎಲ್ಲ ಹಾಕ್ಸ್ಕೊಂಡವನೆ. ಮತ್ತು ಇದು ನಿನಗೆ ಎಷ್ಟು ಬೀಳ್ತದೆ ಸ್ಕ್ರ್ಯಾಚ್ ಗಾರ್ಡ್ ಅಂದರೆ? 4000. ಕರೆಕ್ಟು, ನಾನು ಹೇಳಿದೆ ಅಷ್ಟೇ 4000 ಇಲ್ಲ. ಇದಕ್ಕೆ ಮಾತ್ರ ಇನ್ನೂ ಇದೇನು ಹಾಕ್ಸಿಲ್ಲ. ನಿನಗೆ ಏನಾರು ಪ್ರಾಬ್ಲಮ್ ಬಂದಿದ್ದಾವ ಗಾಡೀಲಿ? ಇಲ್ಲಿ ಊರೊಳಗೆ ಓಡಿಸುವಾಗ ಸಿಟಿಲಿ ಓಡಿಸುವಾಗ ಏನು ಪ್ರಾಬ್ಲಮ್ ಬಂದಿಲ್ಲ? ಈಗ ಆಫ್ ಆಗೋದು ಏನಾರು ಇದಾಗೋದು, ಸರ್ವಿಸ್ ಮಾಡಿಸ್ತೀನಿ ಅಂದರೆ ಬ್ಲಿಂಕ್ ಆಗೋದು ಏನು ಬಂದಿಲ್ಲ, ಒಂಚೂರು ಪ್ರಾಬ್ಲಮ್ ಬಂದಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಗಾಡಿ ನಿನಗೆ ಓನರ್ಶಿಪ್ ರಿವ್ಯೂಲಿ ಗಾಡಿ ತಗೋಬೋದು, ತಗೊಳಬೇಡ್ವಾ? BS7 ತಗೋಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ಹೊಡಿಬೋದು. ಮೈಲೇಜು ಒಟ್ಟಲ್ಲಿ ಡ್ಯೂ ಟೋನ್ ಮಾಡೋದ್ರಿಂದ 40-42 ಕೊಡುತ್ತೆ, ಏನು ತೊಂದರೆ ಇಲ್ಲ. ಸ್ಟಾರ್ಟಿಂಗಲ್ಲಿ 45 ಕೊಡ್ತಿದೆ. ತಗೊಂಡಾಗ ನಾವು ಹೆಂಗೆ ಗಾಡಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಅದೇ ಎಷ್ಟು ಸ್ಪೀಡಲ್ಲಿ ಓಡಿಸ್ತೀವಿ, ಎಷ್ಟು RPM ಓಡಿಸ್ತೀವಿ ಅದ್ರ ತಕ್ಕನಂಗೆ ಮೈಲೇಜ್ ಕೊಡುತ್ತೆ. ಹೈವೇಲಿ 80 ತಗೋದ್ರೆ 45-48 ಗಂಟೆ ಕೊಡುತ್ತದೆ. ಓ 1000 ಕೊಡೋದು ಎಷ್ಟು ಸರ್ವಿಸು? 3 ಫ್ರೀ? 3 ಮುಗ್ದೋದವ್ರು ಫ್ರೀ ಅಂದರೆ ಅಂತ ಫ್ರೀ ಏನಿಲ್ಲ, ಲೇಬರ್ ಚಾರ್ಜ್ ಮಾತ್ರ ಫ್ರೀ. ಆಮೇಲೆ ಯಾಕೆ ಗುಮ್ತಾರೆ ಅಷ್ಟೇ.
ರೂಪಾಯಿ ತಿರ್ಗಿ ಗುಮ್ತಾರೆ ಎಕ್ಸ್ಟ್ರಾ. ಕ್ರ್ಯಾಚಸ್ ಜಾಸ್ತಿ ಆಗ್ಬಿಡ್ತದೆ ಇಲ್ಲಿ. ಅಂದರೆ ಬೆನಿಫಿಟ್ ಏನು ಅಂದರೆ ಫುಲ್ ಕಿಟ್ಟು 7,000ಕ್ಕೆಲ್ಲ ಫುಲ್ ಕಿಟ್ಟೇ ಬಂದ್ಬಿಡುತ್ತೆ. ಅದರಿಂದ PPF ಮಾಡಿಸ್ಬೋದಾ ಮಾಡಿಸ್ಬಾರ್ದ ನಿನ್ನ ಪ್ರಕಾರ? PPF ಅಂತ ಮಾಡ್ಸಕ್ಕೆ ಹೋಗ್ಬಾರ್ದು, ವೇಸ್ಟು. ಏನು PPF ಒಂದು 10,000 PPF ಕೊಡ್ತೀವಿ, 7,000 ಕೊಟ್ಟರೆ ಫುಲ್ ಕಿಟ್ಟೇ ಬರ್ತದಲ್ಲ PPF ಯಾಕೆ ಅಂತ. 4,000 ಕೊಟ್ಟು PPF ಮಾಡಿಸ್ತೀವಿ, ಇನ್ನೂ ಒಂದು ವರ್ಷಕ್ಕೆ ತಿರ್ಗಿ 4,000 8,000, ಅದೇ 8,000 ಒಂದು ವರ್ಷಕ್ಕೆ ಫುಲ್ ಸೆಟ್ಟೆ ಹಾಕ್ಸ್ಬಿಡ್ಬೋದು. ಅದೇ ಸಜೆಷನ್ ಕೊಟ್ಟಿದ್ಯಾರೋ? ನೀವೇ ಕೊಡಿ. ಇವನು PPF ಮಾಡಿಸ್ಬೇಕು ಅನ್ಕೊಂಡ. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದ್ರದ್ದು ಫುಲ್ ಕಿಟ್ಟು ಅಂದರೆ ಟ್ಯಾಂಕು ಎಲ್ಲ ಸೇರಿ 7,000 ಫುಲ್ ಕಿಟ್ಟೇ ಬರ್ತದೆ. ಅದರಿಂದ ಮಾಡಿಸೋದೇನು ಬೇಡ, ಅಂದರೆ ಜಾಸ್ತಿ ರೇಟ್ ಆಗೋದು. ಇವನು ಸಣ್ಣ ಪುಟ್ಟ ಜಮೀನಿಗೆ ಹೋದರೆ ಇಲ್ಲೇ ಸ್ಕ್ರ್ಯಾಚ್ ಆಗೋದು. ಅಂದರೆ ಇದೊಂದೇ ಸಾಕು ಅನ್ಸುತ್ತೆ ವಿಕೆ ಅಲ್ವಾ? ಇದು ಮಾತ್ರ ಇದು ಬೇರೆ, ಇದೇ ಸಪ್ರೇಟ್ ಐತೆ. ಇದೇ ಸಪ್ರೇಟ್ ನೀನು ಇದೊಂದು ಹಾಕ್ಸ್ಕೊಂಡ್ರೆ ಸಾಕು. ಹಂಗಾರೆ ಸಪ್ರೇಟ್ ಇದೊಂದು ಹಾಕ್ಸ್ಕೊತೀನಿ ಅಂದರೆ ಎಷ್ಟು 2.5 ಏನು ಹೇಳಿದ್ರಾ? ಸಮಥಿಂಗ್ 2.5 ಶೋರೂಮಲ್ಲಿ ಹೇಳೋರು ಅವನಿಗೆ ಕೇಳಿ ನೋಡ್ದ. PPF ಇದಕ್ಕೇನು ಹೊರ್ತಲ್ಲ, ಏನು ಅಂದರೆ ಕಾಸ್ಟ್ಲಿ ಗಾಡಿಗಳಿಗೆ PPF ಮಾಡಿದ್ರೆ ಹೊರ್ತು ಇದಕ್ಕೇನು PPF ಮಾಡಿದ್ರೆ ಹೊರ್ತಿಲ್ಲ. ಇವನು ಕೊಟ್ಟಿರೋ ಮೈಲೇಜ್ ಎಷ್ಟೆಷ್ಟು ಅಂತ ಗೊತ್ತಾಯಿತು. ನಾನು ಹೇಳಿರೋ ಮೈಲೇಜು ಇವನು ಹೇಳಿರೋ ಮೈಲೇಜ್ ಆಲ್ಮೋಸ್ಟ್ ಅಷ್ಟೇ. ಯಾಕಂದರೆ ಫಸ್ಟ್ ಮಾನ್ಸೂನ್ ರೋಡಲ್ಲಿ ಇವನ ಗಾಡಿಲೇ ನಾನು ಹೋಗಿದ್ದು, ಆವಾಗ ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಇವನದೀಗ ಓನರ್ಶಿಪ್ ರಿವ್ಯೂಲಿ ಇವನಿಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಬಜಾಜ್ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಐಟಮ್ಗಳು ಕೂಡ ಸ್ವಲ್ಪ ಚೀಪಾಗಿ ಸಿಗ್ತವೆ. KTM ಇಂಜಿನ್ ಅಂದ ತಕ್ಷಣ ಪ್ರಾಪರಾಗಿ KTM ಇಂಜಿನ್ ಅಲ್ಲ ಇದು. ಈ ಸ್ವಲ್ಪ ಟ್ಯೂನಿಂಗ್ ಮಾಡಿರ್ತಾರೆ ಅದಕ್ಕೂ ಇದಕ್ಕೂ. ಆದರೆ KTM 200 ಹೋಲ್ಸ್ಕೊಂಡ್ರೆ ಇದು 200 ಬೆಸ್ಟು. ಆರಾಮಾಗಿ KTM ಹೊಡೆದಾಕ್ಬಿಡುತ್ತೆ ಇದು. ರೆಡಿ ಆಯಿತು. ಮತ್ತು ಗಾಡಿದು ಫುಲ್ ಡೀಟೇಲ್ಸು ನಾನು ನಿಮಗೆ ಏನೇನು ಬೇಕು ಎಲ್ಲ ಹೇಳಿದ್ದೀನಿ. ಇನ್ನೂ ನೀವು 200ನ ತಗೋಬೋದೋ ಬೇಡವಾ ಅಂತ ನೀವು ಡಿಸೈಡ್ ಮಾಡಿ. ಬಟ್ ಓವರ್ಲಿ ನೀವು ಒಂದು 2 ಲ್ಯಾಕು ಇನ್ವೆಸ್ಟ್ ಮಾಡ್ತೀನಿ ಒಂದು ಸ್ಪೋರ್ಟ್ಸ್ ವೆಹಿಕಲ್ಗೆ ಅಂದರೆ NSನ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ MT-15 R15 ಇದಕ್ಕೆ ಕಾಂಪಿಟೇಷನ್ ಐತೆ. ಅದು ಬಂದು 150 ಸೆಗ್ಮೆಂಟ್ ಆಗುತ್ತೆ. ಬಟ್ 200ಗೂ ಟಕ್ಕರ್ ಕೊಡ್ಬೋದು. ಟಕ್ಕರ್ ಕೊಟ್ಟರು ಒಳ್ಳೆ ಪರ್ಫಾರ್ಮೆನ್ಸು, ಒಳ್ಳೆ ನಿಮ್ಗೆ ಲುಕ್ ಬೇಕು ಅಂದರೆ ಈ ಗಾಡಿನೂ ಇದೆ. MT ಮತ್ತು R15 ಇದೆ. ನಿಮಗೆ ಚೂಸ್ ಮಾಡ್ಕೊಳ್ರಿ. ಬಜಾಜಲ್ಲೇ ನಾನು ತೊಗೋಬೇಕು ಅಂದರೆ ನಿಮ್ಮ ಡ್ರೀಮ್ ಬೈಕು ಅಂತ ಅಂದರೆ ಆರಾಮಾಗಿ ನೀವು NS 200ನ ಬೈ ಮಾಡ್ಬೋದು. ಈ ವಿಡಿಯೋ ಇಷ್ಟು ನಿಮಗೆ ಆಗಿರುತ್ತೆ. ಈ ವಿಡಿಯೋನ ಯಾರಿಗೂ ಕಳಿಸ್ಬೇಕು ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡ್ಕೊಳ್ರಿ ಆದಷ್ಟು ಬೇಗ. ಇನ್ನೆಸ್ ಕ್ಯಾನ್ಸಲು 2 ಎಕ್ಸ್ಪಲ್ಸು, ಒಂದು MT ಪ್ಲಾಟಿನ, ಒಂದು ಪಲ್ಸರ್ 150 220ನ ಕ್ಯಾನ್ಸಲ್ ಹಾಕೊಂಡ್ಬಿಡು ನೀನು. ಯಾಕಾ ಗೊತ್ತಾಗ ಟ್ರಿಪ್ಗೆ ಕ್ಯಾನ್ಸಲ ಇನ್ನೊಂದು 2 ವರ್ಷಗಳಿಂದ ಬರೀಕಿಲ್ಲ ಅಂತಂದ್ರೆ ಯಾರೋ